70ನೇ ಪೇಜ್ ಓದಿ. ನೀವೆಲ್ಲ ಕಚಡ ಇಂಥವ್ರು ಎಂದು ಏರು ಧ್ವನಿಯಲ್ಲಿ ಬೈಯುತ್ತಿದ್ದರು, ಬೈಯುವುದನ್ನು ಮಾಡುತ್ತಿದ್ದಳು. ಅಲ್ಲಿಂದ ಓದಿ. ನೀವೆಲ್ಲ ಕಚಡ ಬೇವರ್ಸಿ ಮುಂಡೆಗಳು ಎಂದು ಏರು ಧ್ವನಿಯಲ್ಲಿ ಬೈಯುವುದನ್ನು ಮಾಡುತ್ತಿದ್ದಳು. ನಾನು ಏಕೆ ಈ ರೀತಿ ನಮ್ಮನ್ನು ಬೈಯುತ್ತೀಯಾ ಎಂದು ಅಲಿನಾಳನ್ನು ಕಪಾಳಕ್ಕೆ ಒಂದು ಏಟು ಹೊಡೆದೆನು. ಅಲಿನಾಳನ್ನು ಅಲ್ಲ, ಅಲಿನಾಳ ಕಪಾಳಕ್ಕೆ ಒಂದು ಏಟು ಹೊಡೆದೆನು. ನೋ ಅಂತಲ್ಲ, ಅಲ್ಲಿ ಓದಿ ಅದನ್ನ. ಏನೋ ಸುಮ್ನೆ ಇಲ್ಲೇ ಇವ್ರದನ್ನೇ ಕಾಮೆಂಟ್ರಿ ಹೇಳ್ತಾರೆ. ದಿನಾಂಕ 29/7/2021 ಬೆಳಗಿನ ಜಾವ ಸಲ್ಮಾ ಶಿವಣ್ಣನವರಿಗೆ ಕರೆ ಮಾಡಿ ಸಿದ್ಧಾರ್ಥ್ ನಗರಕ್ಕೆ ಬರಲು ಹೇಳಿದರು. ಆಗ ನಾನು ಮತ್ತು ಶಿವಣ್ಣ ಅಲ್ಲಿಗೆ ಹೋದೆವು. ಅಲ್ಲಿ 5 ಜನ ಇದ್ದರು. ಅವರಲ್ಲಿ ಸಲ್ಮಾ ಎನ್ನುವವರು ಸೌಟಿನಲ್ಲಿ ದೋಸೆ ಸೌಟು ಮೊದಲೇ ಮೃತ ಹೊಂದಿದ ಅಲಿನಾ ಕೈಗೆ ಸುಡುತ್ತಿದ್ದರು. ಸೊ ಅಟ್ ದಿ ಟೈಮ್ ಆಫ್ ದಿಸ್ ಅಕರಿಂಗ್ ಇನ್ಸಿಡೆಂಟ್ ಐ ವಾಸ್ ನಾಟ್ ಪ್ರೆಸೆಂಟ್ ಯುವರ್ ಲಾರ್ಡ್ಶಿಪ್. ಆಗ ಸಲ್ಮಾ ನನಗೆ ಅಲಿನಾಳನ್ನು ಯಾರೋ ಹೊಡೆದು ಹಾಕಿದ್ದಾಳೆ, ತಾನಿಗೆ ದೂರು ಕೊಡು ಎಂದು ಹೇಳಿದಳು. ಆಗ ನಾನು ನನಗೆ ಅದು ಆಗುವುದಿಲ್ಲ, ನಾನು ಸುಳ್ಳು ಹೇಳುವುದಿಲ್ಲ ಎಂದು ಹೇಳಿದ್ದೆ. ಆಗ ಸಲ್ಮಾ ಶಿವಣ್ಣನವರಿಗೆ ದೂರು ಕೊಡಲು ಹೇಳಿದಳು. ಅದರಂತೆ ಶಿವಣ್ಣ ಠಾಣೆಗೆ ದೂರು ಕೊಟ್ಟಳು. ನಂತರ ರಾತ್ರಿ ಜಾವದಲ್ಲಿ ಸಿ ವಿ ರಾಮನ್ ಆಸ್ಪತ್ರೆಗೆ ಅಲಿನಾನವರನ್ನು ಕರೆದುಕೊಂಡು ಹೋದರು. ಜೊತೆಯಲ್ಲಿ ಏನು ಮಾಡುತ್ತಾರೆ ಎಂದು ನೋಡಲು ನಾನು ಸಹ ಹೋಗಿದ್ದೆ. ಸಿ ವಿ ರಾಮನ್ ಆಸ್ಪತ್ರೆಯಲ್ಲಿ ಸಲ್ಮಾರವರಿಗೆ ಪರಿಚಯವಿದ್ದ ವೈದ್ಯರು ಇಲ್ಲದ ಕಾರಣ ಪುನಃ ಹೊಸಕೋಟೆಗೆ ಕರೆದುಕೊಂಡು ಬಂದರು. ಅವರು ನನಗೆ ವಿಚಾರವನ್ನು ಯಾರಿಗೂ ಹೇಳಬಾರದು ಎಂದು ಬೆದರಿಕೆ ಹಾಕಿದರು. ನಂತರ ನಾನು ಮನೆಗೆ ಬಂದೆ. ನಂತರ ಶಿವಣ್ಣ ದಿನಾಂಕ 30/7/2021 ಸೋಲೆಬೆಲೆಗೆ ದೂರು ನೀಡಿರುತ್ತಾರೆ. ನಂತರ ಪೊಲೀಸರು ನನ್ನನ್ನು ಸಾಕ್ಷಿಯಾಗಿ ವಿಚಾರಿಸಿದಾಗ ಅವರ ಮುಂದೆ ನಡೆದ ಕೃತ್ಯವನ್ನು ಹೇಳಿರುತ್ತೇನೆ. ನನ್ನ ಅಲಿನಾ ಕೊಲೆಗೂ ಯಾವುದೇ ಸಂಬಂಧ ಇರುವುದಿಲ್ಲ. Your Lordship, here the petitioner is the innocent of the offense, Your Lordship. How do you say that you are innocent from this? You ನಿಮ್ಮ ಹೆಸರೇ ಇಲ್ವಲ್ಲ ಇಲ್ಲೆಲ್ಲನೂ. Yes, Your Lordship. I am not there. My name is not there, Your Lordship. Kindly come to page number 69 of the charge sheet, Your Lordship. ಆರೋಪಿಯ ಹೇಳಿಕೆ, Your Lordship. Page number 70, Your Lordship. Last paragraph, Your Lordship. ಮೃತ ಮಂಗಳಮುಖಿ ಅನಿನಾಳನ್ನು ಯಾರು ಕೊಲೆ ಮಾಡಿದ್ದಾರೆಂದು ಬಿಂಬಿಸಲು ಅಪರಿಚಿತ ಯಾರೋ ಕೊಲೆ ಮಾಡಿರುತ್ತಾರೆಂದು ಬಿಂಬಿಸಲು. ಹಾ ಸ್ವಾಮಿ. To make it appear that she has been killed by somebody else ಅಂತ. Yes, Your Lordship. ಯಾರೋ ಎಲ್ಲೂ ಕೊಲೆ ಮಾಡಿ ಸಾಯಿಸಿ ಮೃತ ದೇಹವನ್ನು ಹೊಸಕೋಟೆ ಜಂಗಮಕೋಟೆ ರಸ್ತೆ ತೆನೆಯೂರು ಬಳಿ ಕೆರೆ ಮೇಲಿನ ಚಿಕ್ಕದಾದ ದೇವಸ್ಥಾನ ಬಳಿ ರಸ್ತೆ ಅಂಚಿನಲ್ಲಿ ಬಿಸಾಡಿ ಹೋಗಿರುತ್ತಾರೆ. ಈ ವಿಚಾರಕ್ಕೆ ನಮಗೆ ಯಾರು ತಿಳಿಸಿಲ್ಲ. ನಾನು ಮತ್ತು ನಂದಿನಿ, ಕಾವ್ಯ, ನಾನು ಸ್ಥಳಕ್ಕೆ ಹೋಗಿ ಮೃತ ದೇಹವನ್ನು ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿರುತ್ತೇವೆ. ಅಪರಿಚಿತ ಮಂಗಳಮುಖಿಯನ್ನು ಯಾರೋ ಎಲ್ಲಿಯೂ ಕೊಲೆ ಮಾಡಿ ಸಾಯಿಸಿ ಮೃತ ದೇಹವನ್ನು ಹೊಸಕೋಟೆ ಜಂಗಮಕೋಟೆ ರಸ್ತೆ ತೆನೆಯೂರು ಬಳಿ ಕೆರೆ ಬಳಿಯಲ್ಲಿ ಸಾಕ್ಷಿ ನಾಶಪಡಿಸಿರುವ ಆರೋಪಿಗಳನ್ನು ಪತ್ತೆ ಮಾಡಿ ಕಾನೂನು ಕ್ರಮ ಜರುಗಿಸಲು ದಿನಾಂಕ 29/7/2021 ನಾನು ಸೂಲಿಬೆಲೆ ಠಾಣೆಗೆ ಸುಳ್ಳು ಕೊಟ್ಟಿರುತ್ತೇನೆ. So this is the allegation against the petitioner, Your Lordship. She has assaulted, slapped Alina. That is A1, Your Lordship. No, you. No, Your Lordship. You. No, Your Lordship. ಓದ್ರಿ. ನೋ ಅಂತಲ್ಲ, ಅಲ್ಲಿ ಓದಿ ಅದನ್ನ. ಏನೋ ಸುಮ್ನೆ ಇಲ್ಲೇ ಇವ್ರದನ್ನೇ ಕಾಮೆಂಟ್ರಿ ಹೇಳ್ತಾರೆ. 70ನೇ ಪೇಜ್ ಓದಿ. ನೀವೆಲ್ಲ ಕಚಡ ಇಂಥವ್ರು ಎಂದು ಏರು ಧ್ವನಿಯಲ್ಲಿ ಬೈಯುತ್ತಿದ್ದರು, ಬೈಯುವುದನ್ನು ಮಾಡುತ್ತಿದ್ದಳು. ಅಲ್ಲಿಂದ ಓದಿ. ಪೇಜ್ ನಂಬರ್ 70. Page number 69 paragraph. ಪೇಜ್ ನಂಬರ್ 70. ನೀವೆಲ್ಲ ಕಚಡ. ನೀವೆಲ್ಲ ರೀಡಿಂಗ್, Your Lordship. ನೀವೆಲ್ಲ ಕಚಡ ಬೇವರ್ಸಿ ಮುಂಡೆಗಳು ಎಂದು ಏರು ಧ್ವನಿಯಲ್ಲಿ ಬೈಯುವುದನ್ನು ಮಾಡುತ್ತಿದ್ದಳು. ನಾನು ಏಕೆ ಈ ರೀತಿ ನಮ್ಮನ್ನು ಬೈಯುತ್ತೀಯಾ ಎಂದು ಅಲಿನಾಳನ್ನು ಕಪಾಳಕ್ಕೆ ಒಂದು ಏಟು ಹೊಡೆದೆನು. ಅಲಿನಾಳನ್ನು ಅಲ್ಲ, ಅಲಿನಾಳ ಕಪಾಳಕ್ಕೆ ಒಂದು ಏಟು ಹೊಡೆದೆನು. This is the statement of you. But this is your statement, and you are not Shivanna. You are Malavika alias Shivanya, not Shivanna.
And now Yes, you sir. see this. Now you see the Yes, sir. statement there. You read the statement, no? ನಾನು ಅಲ್ಲಿ ಇರ್ಲಿಲ್ಲ ಅಂತ Yes, ಓದಿದ್ರಲ್ಲ. yes, Your Lordship. ಮೌನ ಅಲಿಯಾಸ್ ಅನಿತಂದು ಸ್ಟೇಟ್ಮೆಂಟ್ ಪೇಜ್ ನಂಬರ್ 77 ಅಲ್ಲಿ. Yes, Your Lordship. ಅದ್ರಲ್ಲಿ ಓದಿ ನೀವು ಇದ್ದೀರಿ ಅಲ್ಲಿ ಶಿವಣ್ಯ ಅಂತ. ಇದಿರೋ ಇಲ್ಲೋ? Further ಮುಂದೆ ಓದ್ತೇನೆ ಸ್ವಾಮಿ. ಫಸ್ಟ್ ಮುಂದೆ ಇದನ್ನ ಮುಂದೆ ಇದನ್ನ ಹೇಳಿ ಓದ್ತೇನೆ ಇದ್ರೋ ಸ್ವಾಮಿ, ಇಲ್ವಾ ಮುಂದೆ ಅಂತ ಅನ್ನೋದನ್ನ ಫರ್ದರ್ ಓದುವಂತೀರಿ. ಇವಾಗ ಇದ್ರೋ ಇಲ್ವಾ ಅದನ್ನ ಹೇಳಿ. Are you present ಹಾ, as per the statement yes, of Your Lordship. Mona? And you wanted to say Yes, that it yes, is yes, Shivanna. It is not Shivanna. Yes, Your Lordship. It is Shivanya. And Shivanya is none other than the another name of alias name of you. Malavika alias Shivanya is you. Yes, Your Lordship. ಹೇಳ್ತಾರೆ ಸುಮ್ನೆ ಏನೋ ಹೇಳ್ತಾರೆ, ಇರ್ಲಿಲ್ಲ ಮಾಡ್ಲಿಲ್ಲ ಅಂತ. ಓದಲ್ಲ ಪೇಪರ್ನ. ಯಾವ read it as ಶಿವಣ್ಣ. It is not ಶಿವಣ್ಣ, it is ಶಿವಣ್ಯ, you. ನಾವು ಎಲ್ಲ ಪೇಪರ್ನ ಚೆನ್ನಾಗಿ ಓದ್ಬೇಕು. You got ಹಾ, ಸ್ವಾಮಿ. misled the entire thing because you read it as ಶಿವಣ್ಣ, a male person. It is not ಶಿವಣ್ಣ. It is Malavika Okay, alias Lord. ಶಿವಣ್ಯ. ಶಿವಣ್ಯ. Okay. Are you a Keralite? Okay, Lordship. No, Your Lordship. Then why were you not able to read ಶಿವಣ್ಯ as ಶಿವಣ್ಣ? Some difficulty, Your Lordship. No, I can. Accent is like that. Therefore, I asked you, are you a Keralite for any reason? Okay, no No, Your problem. ಶಿವಣ್ಣ ಅಂತಂದ್ರೆ ನಾಗೆ ನಾವತ್ತು ಕೊಡ್ಬೇಕು. Okay. ಗೊತ್ತಾಯ್ತಲ್ಲ? ನಾಗೆ ಹಾ. ಕೆಳಗಡೆ ಇನ್ನೊಂದು ನಾವತ್ತು ಕೊಡ್ಬೇಕು. ಅವಾಗ ಶಿವಣ್ಣ ಆಗುತ್ತದು. That becomes a male. ಶಿವ ಪ್ಲಸ್ ಅಣ್ಣ ಶಿವಣ್ಣ. Yes, Your Lordship. Okay. Now it is not ಶಿವಣ್ಣ. ಶಿವಣ್ಯ. Shivanya. Shivanya, Malavika alias Shivanya. These transgenders will have all these alias names very much. You see the statement that lady has recorded. Mauni alias Anita. Yes, Your Lordship. Okay. So even the deceased, she had the nickname. Alina, she had the nickname. Okay. ಬಿಡಿ. ಅದೆಲ್ಲ ಅವ್ರವ್ರೇ ಕಿತ್ತಾಡ್ಕೊಂಡು ಹೊಡ್ಕೊಂಡು ಸಾಯಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಗೊತ್ತಾಗ್ಬಿಡುತ್ತೆ ಅಂತ ಅಚ್ಚೆ ಇತ್ತು ಯಾರು ಅಂತ ಗೊತ್ತಾಗ್ಬಿಡ್ತಾರೆ ಅಂತ. ಅದನ್ನ ಅಳಿಸೋದಕ್ಕೆ ದೇ ಹ್ಯಾವ್ ಯೂಸ್ಡ್ ದಿ ಮೊಚ್ಚಕಾಯಿ ಇರುತ್ತಲ್ಲ, ದೋಸೆಕಾಯಿ, ಅದ್ ತಕೊಂಡು ಸುಟ್ಬಿಟ್ಟು ಎಲ್ಲ ಕೆರೆಸ್ತಾ ಇದ್ದಾರೆ ಡೆಡ್ ಬಾಡಿಗೆ. ಸೊ ಇಟ್ ಅಮೌಂಟ್ ಟು 201. 301, 201. ಓಕೆ, ಹೇಳಿ. Petitioner is the complainant in this case, Your Honor. The prosecution case is that, Your Honor, the petitioner has lodged false complaint, and to help the accused number 1 to 5, he has lodged false complaint. That is the allegation against the petitioner, Your Lordship. The charge sheet has been filed in this case, Your Lordship. Investigation is completed and charge sheet has been filed, Your Lordship. I have furnished the copy of the charge sheet in the court hall, Your Lordship. In petition, page number 10, Your Lordship. Petitioner is the complainant in this case, Your Lordship. ಪೆಟಿಷನರ್ ಕಂಪ್ಲೇನೆಂಟ್ ಅಂತ ಮೂರನೇ ಸತಿ ಹೇಳ್ತಾ ಇದ್ರಿ. ಪೆಟಿಷನರ್ ನಾಟ್ ಕಂಪ್ಲೇನೆಂಟ್, ಈಸ್ ಅಕ್ಯೂಸ್ ನಂಬರ್ 6. Yes, Your Lordship. ಮತ್ತೆ ಕಂಪ್ಲೇನೆಂಟ್ ಅಂತೀರಿ. ಸ್ವಲ್ಪ ನಾನು ಹೇಳ್ತೀನಿ, ಕ್ಲಾರಿಫೈ ಮಾಡೋಣ. ಮೊದಲಿಗೆ ನೀವೇ ಕಂಪ್ಲೇಂಟ್ ಕೊಟ್ಟು ಕ್ರಿಮಿನಲ್ ಲಾನ ತಂದಿದ್ದು, ನಂತರದಲ್ಲಿ ನೀವು ಕೂಡ ಕೃತ್ಯದಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಆದ್ಮೇಲೆ ಅಕ್ಯೂಸ್ ನಂಬರ್ 6 ಅಂತ ಮಾಡಿದ್ದಾರೆ. Yes, Your Don't Lordship. repeat, keep on saying that I am the complainant, I am the complainant. No doubt, you Yes, put the criminal law into motion, Yes, but that Lord. doesn't mean that you are innocent. Yes, Your Lordship. ಮತ್ತೆ 302 ಇರೋದು. Your Lordship, but 302 is not ನಮ್ಮೇಲೆ ತೂಫಾನ್ ಬರಬಾರ್ದು ಅಂತ ನೀವೇ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರಿ. ಪೊಲೀಸ್ನವರು ಎಲ್ಲ ನೋಡಿದ್ಮೇಲೆ ನೀವು ಕೂಡ ಕೊಲೆಯಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿದ್ದಾರೆ. ಅದೇ ಕೇಸ್ ಇದು 2021ರಿಂದ ಪೆಂಡಿಂಗ್ ಇದೆ. ಸಾಕಷ್ಟು ಸರ್ತಿ ಸಮಯ ಕೇಳಿ ಕೊಟ್ಟು ಈಗ ನನ್ ಮುಂದೆ ಬಂದಿದೆ. Lordship. No. Kindly read the entire statement. You will come to know. She has turned herself into a transgender. Later on, she was with the Salma,
And on the date of incident on 28/7 at about 10:30, 10 o'clock, Yes, Your the Lordship. altercation started. Yes, sir. So Yes, she Your Lordship. visited the Salma, Yes, Your Lordship. and then she inquired Salma, who is the head for them, Yes, Your Lordship. both for Alina and this lady and others. Yes, She Your is the Lordship. head. So she inquired what happened. Yes, Your At Lordship. that juncture, this lady was consuming some liquor, the Yes, deceased. Your Lordship. Then she asked, ಏನಾಯ್ತು ಅಂತ ಕೇಳ್ತಾರೆ. ಆಗ that Alina, the deceased, Yes, Your Lordship. abuses the entire group of people there Yes, Your Lordship. in a filthy language, in a high voice. At Yes, that Your Lordship. juncture, she has assaulted, slapped Alina. That is A1, Your Lordship. No, you, No, Your Lordship. you. ತಮ್ಮ ಹೆಸರೇನು? ನವೀನ್ ಜೆ. ನವೀನ್ ಜೆ. JAYJ. ಆಯ್ತಮ್ಮ? ಆಮೇಲೆ ಜೆ ಅಂತ ಬರ್ಕೊಂಬೋಗ್ಬೇಡ ನೀನು. ನವೀನ್ ಜೆ. ಜೆ. ಓಕೆ, ಗೊತ್ತಾಯ್ತಲ್ಲ? ನವೀನ್ ಜೆ. On behalf of Sri PT Venkatesh. PT Venkatesh. Yes, Yes. ma'am. And learned HCGP. Present petition is filed under section 439, the following prayer. First, petitioner is made as accused number, is arraigned as accused number 6 in the charge sheet. The brief facts of the case are as under. The complaint came to the Lord. The complaint to the Lord initially by the petitioner herein, who has a alias name as Shivanya, SHIVANYA. Nama Shivanya. The complaint is contended that on 29/7/2021, 28/7/2021 at about 3:30 a.m. three unknown persons came and informed them that a transgender has been done to death and her body is found near a small temple on Jangamakote Road, near between Teneyuru and Bendiganahalli villages. Costa. They visited there and found that it is Alina. Costa. Based on the said complaint, Alina, another transgender. Costa. Based on the said complaint, police registered the case. Paskote police registered the case in crime number 283 of 2021 for the offence under section 302, 201, section 34 IPC. Costa. Thereafter, they investigated the matter and on collection of the material on record, the present petitioner has been arraigned as accused number 6 while filing the charge sheet. Costa. Nakpara. The attempt made by the petitioner to seek grant of faith in series number 1359 of 2021 is turned down by the learned additional district and session judge, Rural District, by order dated 9 September 2021. Costa. Thereafter, petitioner is before this court. Costa. Land counsel for the petitioner vehemently contended that petitioner is the complainant who set the criminal law into motion and police by improper investigation, arraigned the present petitioner as accused number 6 of Costa. He also contended that the petitioner is totally innocent of the offences committed against the petitioner, and in order to substantiate the same, he has referred to the statement given by one of the witnesses under section 164 CRPC before the magistrate Costa of Costa Nakpara. This court perused the statement recorded by the magistrate of Mauna alias Anita, another transgender Costa. In the said statement, name of Shivanya,
is found and not the Malavika, and therefore, comma, the petitioner submits that she was not present at the time of incident and she has been falsely implicated in the incident. First, however, it is to be noted that the alias name of the petitioner is none other than Malavika. In other words, Malavika and Shivanya are one and the same person. First, therefore, comma, first, next para. His name is not substantiate. He has referred to the statement of Mona alias Anita Ashtesar and sought for grant of bail. Per contra, and HCGP opposes the bail petition, contending that material collected by the investigation agency clearly establishes the role played by the present petitioner also, and in that direction, he has pointed out the voluntary statement of the accused petitioner before the investigation agency. First, next para. This court resolved the matter on record meticulously in of the rival contentions. The first place, there is no dispute that the petitioner alias name is Shivanya. She is the person who set the criminal law into motion. First, however, after thorough investigation and the police were also able, the investigation agency record the statement of the voluntary statement of the accused petitioner after arrest. First, no doubt at this stage, this court cannot place much reliance on the voluntary statement of the accused. First, nevertheless, the role played by the present petitioner in the homicide and death of Alia cannot be lost sight of by this court. First, it is settled principles of law that this court at the stage of deciding the bail petition, cannot hold a mini trial so as to find out the merits and demerits of the case, as the same applies the case of the parties to the trial. First, the materials on record collected by the investigation agency prima facie establishes the role played by the present petitioner in the incident. The postmortem report and the other materials on record prima facie establishes that Alina died a homicidal death. First, the slap made by the petitioner is also from the record made by the petitioner. Slap, according to the prosecution, this present petitioner has slapped the Alina, so and so, and she fell down. Thereafter, she was done to death. First, this court is taking note of these as this prima facie on record. This court is of the considered opinion that no grounds are made out by the petitioner to admit the petitioner on bail by resorting to the special powers vested in this court section 439 CRPC. Next para. The statement of the Mona alias Anita, no doubt does not mention the name of the petitioner as Malavika. However, the statement clearly mentions that it is Shivanya who was present. First, it is pertinent to note that Shivanya and Malavika are one and the same persons. Accordingly, this court is that the next, accordingly, ಇದನ್ನ ಈಗ ತಗೊಂಡು ಮೇಲ್ ಆಮೇಲೆ ನೋ ಗ್ರೌಂಡ್ಸ್ ಆಫ್ ಮೇಡಮ್ ಹೆನ್ಸ್ ಫಾಲೋಯಿಂಗ್ ಆರ್ಡರ್ ಕ್ವೆಶ್ಚನ್ ಡಿಸ್ಕಷನ್.